ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಏಷಯ 55:6ನೇ ವಚನ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನ ಸಮೀಪದಲ್ಲಿರುವಾಗಲೇ ಆತನಿಗೆ ಬಿನ್ನಹ ಮಾಡಿರಿ. ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳಿರಿ, ಆತನ ಸಮೀಪದಲ್ಲಿರುವಾಗಲೇ ಆತನಿಗೆ ಬಿನ್ನಹವನ್ನು ಮಾಡಿರಿ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಕೊನೆಯ ದಿನಗಳಲ್ಲಿ ದೇವರು ಇನ್ನೂ ನಮ್ಮ ಮಧ್ಯದಲ್ಲಿ ಎಲ್ಲ ಕಡೆಗಳಲ್ಲಿ, ಎಲ್ಲ ಸೇವೆಗಳ ಮಧ್ಯದಲ್ಲಿ, ಸಭೆಗಳ ಮಧ್ಯದಲ್ಲಿ, ಎಲ್ಲ ಪ್ರಾರ್ಥನೆಗಳ ಮಧ್ಯದಲ್ಲಿ, ಎಲ್ಲೆಲ್ಲಿ ಸಭೆಗಳು, ಸೇವೆಗಳು, ಆರಾಧನೆ, ಪ್ರಾರ್ಥನೆಗಳು, ಯಾವ್ಯಾವ ಕುಟುಂಬಗಳಲ್ಲಿ ಪ್ರಾರ್ಥನೆ, ಆರಾಧನೆ ಎಲ್ಲೆಲ್ಲಿ ನಡೀತಾ ಇದೆಯೋ ಎಲ್ಲ ಲೋಕದ ಕಟ್ಟಗಡೆವರೆಗೂ ದೇವರು ಇನ್ನೂ ನಮ್ಮ ಮಧ್ಯದಲ್ಲಿ, ಭೂಮಿ ಮೇಲೆ ಇನ್ನೂ ಯೇಸುಸ್ವಾಮಿ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಇನ್ನು ಸ್ವಲ್ಪ ಕಾಲದಲ್ಲಿ ಆತನು ಏನು ಮಾಡ್ತಾನಂದರೆ, ಈ ಲೋಕಕ್ಕೆ ಯೇಸುಸ್ವಾಮಿ ಅತಿ ಶೀಘ್ರದಲ್ಲಿ ಬರ್ತಾ ಇದ್ದಾನೆ. ಆತನು ಬಂದು ಏನು ಮಾಡ್ತಾನೆ, ಪರಿಶುದ್ಧವಂತರನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಆತನು ತೆಗೆದುಕೊಂಡು ಹೋಗುವಾಗೆ ಭೂಮಿ ಮೇಲೆ ಒಂದು ಒಳ್ಳೆ ಸಭೆಗಳಿರೋದಿಲ್ಲ, ಒಳ್ಳೆ ಸೇವಕರುಗಳಿರಲ್ಲ, ಒಳ್ಳೆ ದೇವ ಜನಗಳಿರಲ್ಲ. 7 ವರ್ಷ ಈ ಭೂಮಿ ಸೈತಾನ ಕೈಗೆ ಕೊಡಲ್ಪಡುತ್ತೆ. ಆ 7 ವರ್ಷ ಬರೋದಕ್ಕೆ ಮುಂಚಿತವಾಗಿ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗಾಗಿ ಯೆಹೋವನ ಸಮೀಪದಲ್ಲಿರುವಾಗಲೇ ಆತನಿಗೆ ಬಿನ್ನಹನ ಮಾಡಿರಿ ಅಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಕೊನೆ ದಿನಗಳಲ್ಲಿ ಅಧಿಕವಾಗಿ ದೇವರನ್ನ ಹುಡುಕುವರಾಗಿರಬೇಕು. ಯಾಕಂದರೆ ಕೊನೆ ಕಾಲ ಆಗ್ತಾ 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 ದೇವರ ಬರೋಣ ಬಹಳ ಸಮೀಪವಾಗಿದೆ. ಆ ಬಹಳ ಸಮೀಪವಾಗಿರೋದ್ರಿಂದ ನಾವು ಈ ಭೂಮಿ ಮೇಲೆ ಅಧಿಕವಾಗಿ ಏನು ಮಾಡಬೇಕು, ಅಧಿಕವಾಗಿ ದೇವರನ್ನ ಹುಡುಕುವರಾಗಿರಬೇಕು. ಪ್ರಾರ್ಥನೆಗಳಲ್ಲಿ, ಆರಾಧನೆಗಳಲ್ಲಿ, ಉಪವಾಸಗಳಲ್ಲಿ, ವೇದವಾಕ್ಯಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ನಾವು ದೇವರನ್ನ ಅಧಿಕವಾಗಿ ಹೆಚ್ಚಾಗಿ ನಾವು ಹುಡುಕುವರಾಗಿರಬೇಕು. ಈ ರೀತಿಯಾಗಿ ದೇವನ ಅಧಿಕವಾಗಿ ನಾವು ಆಶ್ರಯಿಸಿಕೊಳ್ಳುವಾಗೆ, ಅವರ ಆಶ್ರಯದಲ್ಲಿ ನಾವಿರುವಾಗೆ ಈ ಕೊನೆ ಕಾಲ ಆಪತ್ತುಗಳು ನಿಮ್ಮನ್ನು ಮುಟ್ಟುವುದಿಲ್ಲ, ಕೊನೆ ಕಾಲ ಶೋಧನೆಗಳು ನಿಮ್ಮನ್ನು ಜಯಿಸುವುದಿಲ್ಲ. ಕೊನೆ ಕಾಲದಲ್ಲಿ ದುಷ್ಟ ದುರಾತ್ಮ ಶಕ್ತಿಗಳು ಬಲ ಇಲ್ಲದವ್ರನ್ನ, ದೇವ ಕಾರ್ಯಗಳಲ್ಲಿ ಬಲಗೊಳ್ಳದವ್ರನ್ನ ಸುಲಭಕರವಾಗಿ ಅವರುಗಳನ್ನು ಪಾಪಗಳಲ್ಲಿ, ಲೋಕದ ಆಸೆಗಳಲ್ಲಿ, ಮರಣದಲ್ಲಿ, ವಿಧವಾದ ಕಾರ್ಯಗಳಲ್ಲಿ ಸೈತಾನವ್ರನ್ನ ಬೀಳಿಸಿ ನಾಶ ಮಾಡಿಬಿಡ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ, ಕಳ್ಳನು ಕದ್ದುಕೊಳ್ಳೋದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡೋದಕ್ಕೂ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರುವುದಿಲ್ಲ ಎಂದು ಬರೆಯಲ್ಪಟ್ಟಿದೆ. ಹಾಗಾಗಿ ಈ ಕೊನೆ ಕಾಲದಲ್ಲಿ ತನಗಿರೋ ಕಾಲ ಸ್ವಲ್ಪ ಎಂದು ತಿಳಿದು ಸೈತಾನ್ ಮಹಾರುದ್ರವುಳ್ಳವನಾಗಿ ಎಲ್ಲರ ಕಡೆಗಳಲ್ಲಿ ಆತನ ಬಲವಾಗಿ ಇಳಿದು ಕ್ರಿಯೆ ಮಾಡ್ತಾ ಇದ್ದಾನೆ. ಹಾಗಾಗಿ ದೇವ ಜನರೇ, ಇದು ಕೊನೆ ಕಾಲ ಆಗಿರೋದ್ರಿಂದ, ಕರ್ತನ ಬರೋಣ ಸಮೀಪವಾಗಿರೋದ್ರಿಂದ ಅಧಿಕವಾಗಿ ದೇವನ ಹುಡುಕುವರಾಗಿರಬೇಕು. ಅಧಿಕವಾಗಿ ಪ್ರಾರ್ಥನೆಗಳಲ್ಲಿ ಹುಡುಕ್ರಿ, ಉಪವಾಸಗಳಲ್ಲಿ ಹುಡುಕ್ರಿ, ಹಗಲು ರಾತ್ರಿ ದೇವನ ಹುಡುಕುವರಾಗಿರ್ರಿ. ದೇವನ ನೀವು ಹುಡುಕುತ್ತಾ ದೇವರ ಹಾಗೆ ನೀವು ಏನು ಮಾಡ್ತೀರಾ, ಬದಲಾಗ್ಬಿಡ್ತೀರಾ. ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದರು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರೆಲ್ಲ ದೇವನ ಅಧಿಕವಾಗಿ ಹುಡುಕಿ ಅವನ ಮುಖವನ್ನು ನೋಡಿ ಈ ರೀತಿಯಾಗಿ ಆತನೊಟ್ಟಿಗೆ ಜೀವಿಸ್ತಾರೋ ಅವ್ರಿಗೆಲ್ಲ ಯೇಸು ಸ್ವಾಮಿಯ ಸಾರೂಪ್ಯದಲ್ಲಿ ಅವರು ಮಾರ್ಪಡುವರಾಗಿರ್ತಾರೆ. ಯೇಸುವಿನ ಸಾರೂಪ್ಯದಲ್ಲಿ ಮಾರ್ಪಡ್ತಾ ಒಂದು ಮಹಿಮೆಯೊಳಗಡೆ ಅವರು ಪ್ರವೇಶ ಮಾಡತಕ್ಕವರು ಆಗಿರ್ತಾರೆ. ಹಾಗಾಗಿ ಕೊನೆ ಕಾಲದಲ್ಲಿ ಯೆಹೋವನು ಸಮೀಪದಲ್ಲಿರುವಾಗಲೇ ಆತನ ಏನು ಮಾಡಬೇಕಂತೆ, ನಾವು ಆಶ್ರಯಿಸಿಕೊಳ್ಳಬೇಕು. ಹೆಚ್ಚು ದೇವರಿಗೆ ಸಮಯ ಕೊಡುವರಾಗಿರ್ರಿ. ಸುಮ್ಮನೆ ಲೋಕದ ಕಾರ್ಯಗಳಿಗೆ ಹೆಚ್ಚಾಗಿ ಸಮಯ ಕೊಟ್ಟು, ವ್ಯರ್ಥವಾದ ಕಾರ್ಯಗಳಿಗೆ ಹೆಚ್ಚು ಸಮಯ ಕೊಟ್ಟು ಅಲ್ವಾ, ಯಾವ ರೀತಿಯಾಗಿ ಲಾಭ ರಕ್ಷಣೆ ಇಲ್ಲದ ಕಾರ್ಯಗಳಿಗೆ ಸಮಯಗಳನ್ನ ಕೊಟ್ಟು ನಿಮ್ಮ ಆತ್ಮಗಳನ್ನ ನೀವು ನಷ್ಟಪಡಿಸ್ಕೊಂಡ್ರೆ ನಿಮಗೆ ಯಾವ ಪ್ರಯೋಜನವೂ ಅದರಲ್ಲಿ ಸಿಗೋದಿಲ್ಲ ಮಕ್ಕಳೇ. ಹಾಗಾಗಿ ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನ ಆಶ್ರಯಿಸಿಕೊಳ್ಳ್ರಿ. ದೇವರು ಪ್ರಾರ್ಥಿಸುವಾಗೆ ನಮ್ಮ ಮಧ್ಯದಲ್ಲಿ ಇರ್ತಾನೆ. ವೇದ ವಾಕ್ಯ ಓದುವಾಗೆ ಅವರು ಅದ್ರ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಾರೆ. ನಾವು ಎಲ್ಲ ಸೇವೆ ಕಾರ್ಯಗಳಲ್ಲಿ, ದೇವ ಕಾರ್ಯಗಳಲ್ಲಿ ನಾವು ಇರುವಾಗೆ ಅವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಮಾರ್ಗ ನಡೆಸಿ, ನಮ್ಮನ್ನು ಆಶೀರ್ವದಿಸಿ, ಬಲಪಡಿಸಿ, ನಮ್ಮನ್ನು ಕಾಪಾಡುವಂಥ, ಕರುಣಿಸುವಂಥ ದೇವನಾಗಿರ್ತಾನೆ. ಇನ್ನು ಕೊಂಚ ಕಾಲ ಏನಾಗುತ್ತೆ ಗೊತ್ತಾ, ಎಲ್ಲ ಕಡೆಗಳಲ್ಲಿ ಅಂಧಿಕ್ರಿಸ್ತನ ಆಳ್ವಿಕೆ ಬಂದು ಆವರಿಸ್ಕೊಳ್ಳುತ್ತೆ. ಆ ಸಮಯದಲ್ಲಿ ಭೂಮಿ ಮೇಲೆ ದೇವರ ಕಾರ್ಯಗಳು ನಡೆಯೋದು ಬಹಳ ಕಷ್ಟಕರವಾದದ್ದು. ಹಾಗಾಗಿ ಆತನು ಸಿಕ್ಕುವಂಥ ಇಂಥ
ಕಾಲದಲ್ಲಿ ಆಶ್ರಯಿಸಿಕೊಳ್ಳಬೇಕು. ಆತನ ಸಮೀಪದಲ್ಲಿ ಇರುವಾಗಲೇ ಪ್ರಾರ್ಥನೆಗಳನ್ನ, ವಿಜ್ಞಾಪನೆಗಳನ್ನ, ಆರಾಧನೆಗಳನ್ನ, ಉಪವಾಸಗಳನ್ನ, ದೇವರ ಚಿತ್ತವನ್ನ ನಾವು ಅಧಿಕವಾಗಿ ನಾವು ಮಾಡುವರಾಗಿ ನಾವು ಇರಬೇಕು. ಹಾಗೆ ನಾವು ಮಾಡುವರಾಗಿರುವಾಗೆ ನಾವು ಆ ದಿನಗಳನ್ನ ಉಪಯೋಗ ಪಡಿಸ್ಕೊಂಡ್ರೆ ದೇವ್ರ ಬರೋಣ ಬಂದ್ಬಿಟ್ರೆ ಆನಂತರ ಏನಾಗುತ್ತಂದ್ರೆ ಅವ್ರಿಗೆ ಮಾಡಿದವ್ರಿಗೆ ಪ್ರತಿಫಲಗಳನ್ನ ದೇವ್ರು ಕೊಡುವನಾಗಿರ್ತಾನೆ. ಯಾರ್ಯಾರು ಈ ಭೂಮಿಯಲ್ಲಿ ಕರ್ತನಿಗಿಂತ ಅಧಿಕವಾಗಿ ಪ್ರಯಾಸಪಟ್ಟು, ಕರ್ತನಿಗಾಗಿ ಅಧಿಕವಾಗಿ ದುಡಿದು, ಕರ್ತನ ಸೇವೆಗಾಗಿ ಮಾಡಿ, ತ್ಯಾಗಗಳು ಮಾಡಿ, ಭಕ್ತಿಗಳು ಮಾಡಿ, ಪ್ರಾರ್ಥನೆಗಳು ಮಾಡಿ, ಸೇವೆಗಳನ್ನ ಮಾಡಿ, ಉಪವಾಸಗಳು ಮಾಡಿ, ಕಣ್ಣೀರು, ವಿಜ್ಞಾಪನೆಗಳು, ಹೆಚ್ಚು ಹೆಚ್ಚು ಸಮಯಗಳನ್ನ ಯಾರೆಲ್ಲ ದೇವರಿಗಾಗಿ ದುಡಿದ್ರೋ ಅವ್ರು ಎಲ್ಲರಿಗೂ ಯೇಸು ಸ್ವಾಮಿ ಪ್ರತಿಫಲ ಕೊಡುವಂತ ದೇವನಾಗಿರ್ತಾನೆ. ಹಾಗಾಗಿ ನಿಮಗೆ ಕೊಡಲ್ಪಟ್ಟಂತ ಈ ದಿನಗಳಲ್ಲಿ, ಕೊಡಲ್ಪಟ್ಟ ಈ ಸಮಯಗಳನ್ನ ವ್ಯರ್ಥ ಮಾಡಿಕೊಳ್ಳದೆ, ನೀವು ಬುದ್ಧಿಹೀನರಾಗಿ ನಡೆದುಕೊಳ್ಳದೆ, ಅಜ್ಞಾನಿಗಳಾಗಿ ನಡೆದುಕೊಳ್ಳದೆ, ಸಮಯಗಳನ್ನ ವ್ಯರ್ಥ ಮಾಡಿಕೊಳ್ಳದೆ, ಕಾಲ ಕೊಂಚವಾಗಿರೋದ್ರಿಂದ ಅದನ್ನ ಬೆಲೆಯುಳ್ಳದೆಂದು ಉಪಯೋಗಪಡಿಸಿಕೊಂಡು ನೀವು ಶೀಘ್ರವಾಗಿ ಏನ್ ಮಾಡ್ತೀರಾ, ದೇವರ ಕಾರ್ಯಗಳಲ್ಲಿ ಚುರುಕಾಗಿ, ಜ್ಞಾನವಾಗಿ ಏನ್ ಮಾಡ್ಬೇಕಂದ್ರೆ ಆ ಕಾರ್ಯಗಳನ್ನ ಅತಿ ಆಸಕ್ತಿ ಉಳ್ಳವರಾಗಿ ನೀವು ಮಾಡುವರಾಗಿರ್ರಿ. ಆಗ ನೋಡ್ರಿ, ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ಬಲಪಡಿಸಿ ಅಧಿಕವಾಗಿ ನಿಮ್ಮನ್ನ ನಡೆಸುವಂತ ದೇವನಾಗಿರ್ತಾನೆ. ಸೈತಾನದವನು ಏನ್ ಮಾಡ್ತಾನೆ, ಈ ದಿನಗಳಲ್ಲಿ ಪ್ರಾರ್ಥನೆಗಳು ಮಾಡೋಕ್ಕೂ, ಆರಾಧನೆಗಳು ಮಾಡೋಕ್ಕೂ, ಸಭೆಗಳಿಗೆ ಹೋಗೋಕ್ಕೂ, ಸುವಾರ್ತೆಗಳನ್ನ ಸಾರೋಕ್ಕೂ, ಉಪವಾಸಗಳನ್ನ ಮಾಡೋಕ್ಕೂ, ದೇವರ ಚಿತ್ತವನ್ನ ಮಾಡೋಕ್ಕೂ ಸೈತಾನ ಇವತ್ತೇನ್ ಮಾಡ್ತಾ ಇಲ್ಲ, ತುಂಬಾ ಜನಗಳನ್ನ ಮಂದ ಮಾಡಿ ಭಕ್ತಿಹೀನರಾಗಿ, ಅಜ್ಞಾನಿಗಳಾಗಿ, ಲೌಕಿಕವಾದ ಕಾರ್ಯಗಳಲ್ಲಿ ದೇವ ಮಕ್ಕಳು ಇವತ್ತು ಮುಳುಗಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಧರ್ಮ ಹೆಚ್ಚಾಗುವಾಗೆ ಬಹು ಜನರ ಪ್ರೀತಿ ತಣ್ಣಗಾಗುತ್ತೆ ಎಂದು ದೇವ್ರ ವಾಕ್ಯ ಹೇಳುತ್ತೆ. ಎಲ್ಲಿ ನೋಡಿದ್ರು ಪಾಪ ಹೆಚ್ಚಾಗಿದೆ, ಎಲ್ಲಿ ನೋಡಿದ್ರು ಅಧರ್ಮ ಹೆಚ್ಚಾಗಿದೆ, ಎಲ್ಲಿ ನೋಡಿದ್ರು ಜಗತ್ತು ಬರೀ ಪಾಪ, ಅಧರ್ಮ, ಹೊಲ್ಸಲೆ ಎಲ್ಲ ಕಡೆಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾವೆ. ಈ ದಿನಗಳಲ್ಲಿ ದೇವರ ಪ್ರೀತಿನ ಅಗ್ನಿಯಾಗಿ ನಮ್ಮ ಹೃದಯಗಳಲ್ಲಿ ಉರಿದುಕೊಂಡಿರಬೇಕೇ ಹೊರತು ಅದನ್ನ ನಾವು ತಣ್ಣಗೆ ಮಾಡಿಕೊಳ್ಳುವುದಾದರೆ ಕರ್ತನ ಬರೋಣದಲ್ಲಿ ಅವ್ರುಗಳು ಕೈ ಬಿಡಲ್ಪಟ್ಟು ಸೈತನ ಆಳ್ವಿಕೆಯಲ್ಲಿ ಸಿಗಾಕೊಳ್ತಾರೆ. ನಂತರ ಏನಾಗುತ್ತೆ, ವೇದನೆಗಳನ್ನ, ಕಷ್ಟಗಳನ್ನ, ಯಾತನೆಗಳನ್ನ, ದುಃಖಗಳನ್ನ ಮಾತ್ರನೇ ಅವ್ರುಗಳು ಅನುಭವಿಸಬೇಕಾಗುತ್ತೆ. ಆ ಭಯಂಕರವಾದ ಶೋಧನೆ ಕಾಲಗಳಲ್ಲಿ ನೀವು ಸಿಗಾಕೊಳ್ಳದಾಗೆ ಎಚ್ಚರವಾಗಿದ್ದು ಈ ಕೊನೆಯ ದಿನಗಳಲ್ಲಿ ಅಧಿಕವಾಗಿ ದೇವರನ್ನ ಹುಡುಕೋರಾಗಿರಿ. ಹೆಚ್ಚು ಸಮಯ ದೇವರ ಕಾರ್ಯಗಳಿಗೆ ಕೊಡುವರಾಗಿರಿ. ಅಧಿಕವಾಗಿ ದೇವರ ಸಮ್ಮುಖದಲ್ಲಿ ಸಮಯಗಳನ್ನ ಕಳೆದು ದೇವರ ಚಿತ್ತವನ್ನು ವಿಚಾರಿಸಿ ತಿಳಿದು ನೀವು ಅದನ್ನೆಲ್ಲ ಮಾಡುವುದಾದ್ರೆ ಈ ಲೋಕದಲ್ಲಿ ಕೂಡ ನಾವು ಹೆಂಗಿರ್ತೀವಿ, ತುಂಬಾ ಆಶೀರ್ವಾದವಾಗಿ ಎಲ್ಲಾ ಕಡೆ ನಮ್ಗೆ ಒಂದು ಒಳ್ಳೆ ರಕ್ಷಣೆ ಇರುತ್ತೆ. ಯೇಸು ಸ್ವಾಮಿ ಬರುವಾಗೆ ಅವರ ಸಂಗಡ ಹೋಗಲು ನಿಮ್ಮನ್ನ ನೀವು ಈ ದಿನಗಳಲ್ಲಿ ಈ ವಿಧವಾದ ಕಾರ್ಯಗಳಲ್ಲಿ ಆಯತ ಪಡಿಸಿಕೊಳ್ಳುವುದಾದರೆ ನೀವೆಷ್ಟೋ ಬುದ್ಧಿವಂತರು, ಜ್ಞಾನಿಗಳು ನೀವು ಆಗಿರ್ತೀರಾ. ಮೋಶೆ ಒಂದು ಪ್ರಾರ್ಥನೆ ಮಾಡ್ತಾರೆ, ದೇವ ನಮ್ಮ ದಿನಗಳು ಕೊಂಚವೇ ಎಂದು ತಿಳಿದುಕೊಳ್ಳುವಾಗೆ ಜ್ಞಾನವುಳ್ಳ ಹೃದಯವನ್ನು ನಮಗೆ ಕೊಡಿರಿ ಎಂದು ಮೋಶೆ ಪ್ರಾರ್ಥನೆ ಮಾಡ್ತಾನೆ. ಆಗ ನಿಮಗೂ ನನಗೂ ಕೊಡಲ್ಪಟ್ಟಿರುವಂತ ಈ ದಿನಗಳು, ಸಮಯಗಳು ಬಹಳ ಕೊಂಚ ಸಮಯಗಳು. ಆ ಕೊಂಚ ಸಮಯಗಳು ನಾವು ತಿಳಿದು ಅರ್ಥ ಮಾಡಿಕೊಂಡು ದೇವ ಕಾರ್ಯಗಳಲ್ಲಿ ಮುಂದುವರಿಯಲು ನಮಗೆ ಜ್ಞಾನವುಳ್ಳ ಹೃದಯವನ್ನ ದೇವರ ಪಾದದಲ್ಲಿ ಕೇಳಿ ನಾವು ಹೊಂದಿಕೊಳ್ಳುವರಾಗಿ ನಾವು ಇರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಹಾಗಾಗಿ ವಾಕ್ಯ ಕೇಳಿಕೊಂಡಿರಂತ ಎಲ್ಲ ಪ್ರಿಯರೇ ಎಚ್ಚೆತ್ತುಕೊಳ್ಳಿರಿ, ಯೇಸು ಬೇಗ ಬರ್ತಾ ಇದ್ದಾನೆ. ಅವ್ರ ಮುಂದೆ ನಿಲ್ಲಲು ನೀವು ಯೋಗ್ಯವುಳ್ಳವರಾಗಿ ಕಾಣಿಸಿಕೊಳ್ಳಬೇಕಂದ್ರೆ ಆತನು ಹೇಳಿದಾನೆ, ನಾನ್ ಪರಿಶುದ್ಧವಾಗಿರುವ ಪ್ರಕಾರವಾಗಿ ನೀವು ಪರಿಶುದ್ಧರಾಗಿರಬೇಕು. ನಿಮ್ಮ ಎಲ್ಲ ನಡೆ ನುಡಿಗಳಲ್ಲಿ ಪರಿಶುದ್ಧವಾಗಿರಬೇಕೆಂದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಆಗ ನಾವು ಒಂದು ವೇಳೆ ಪರಿಶುದ್ಧತೆ ಇಲ್ಲದೆ ನಾವು ಅಶುದ್ಧರಾಗಿರುವುದಾದ್ರೆ ನಾವು ದೇವ್ರ ಮುಂದೆ ನಿಲ್ಲಲು ಅಸಾಧ್ಯ. ಅಶುದ್ಧವಾಗಿರೋರು ಏನಾಗ್ತಾರಂದ್ರೆ ನಿತ್ಯ ನರಕಕ್ಕೆ ದೊಬ್ಬಲ್ಪಡ್ತಾರೆ ಎಂದು ನಾವು ವಾಕ್ಯದಲ್ಲಿ ಬಹಳ ಸ್ಥಳಗಳಲ್ಲಿ ನಾವು ಓದುತ್ತೇವೆ. ಹೊಲೆಯಾದದ್ದು ಒಂದು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮಕ್ಕಳೇ. ಹಾಗಾಗಿ ನಿಮ್ಮನ್ನು ನೀವೇ ವಂಚಿಸಿಕೊಳ್ಳದೆ ಜ್ಞಾನವಂತರಾಗಿ ಅಧಿಕವಾಗಿ ಪ್ರಾರ್ಥನೆಗಳಲ್ಲಿ, ಅಧಿಕವಾಗಿ ವೇದ ವಾಕ್ಯಗಳಲ್ಲಿ, ಅಧಿಕವಾಗಿ
ಅಧಿಕವಾಗಿ ಉಪವಾಸಗಳಲ್ಲಿ, ಅಧಿಕವಾಗಿ ದೇವರ ಚಿತ್ತವನ್ನು ವಿಚಾರಿಸಿ, ನಿಮ್ಮನ್ನ ದಿನಕ್ಕೆ 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 ದೇವರೊಟ್ಟಿಗೆ ಸೇರಿ ಆತನೊಟ್ಟಿಗೆ ನಡೆಯುವರಾಗಿ, ಆತನೇ ಆತುಕೊಂಡು ಜೀವಿಸುವರಾಗಿ ನೀವು ಇರುವುದಾದರೆ ನಿಮಗೆ ಬಹಳ ಆಶೀರ್ವಾದಗಳನ್ನ ನೀವು ಕಾಣುವರಾಗಿರ್ತೀರಾ. ಈ ವಾಕ್ಯ ಕೇಳಿಕೊಂಡಿರುವಂಥ ಎಲ್ಲ ಜನರೇ, ದೇವರು ನಿಮಗೆ ಸಹಾಯ ಮಾಡಲು ಆಯತವಾಗಿದ್ದಾನೆ. ನಿಮ್ಮನ್ನು ನೀವು ಒಪ್ಪಿಸ್ಕೊಡ್ರಿ, ನಿಮ್ಮ ಹೃದಯ ಪೂರ್ಣವಾಗಿ ದೇವ್ರ ಕಡೆ ತಿರುಗಿಸ್ರಿ, ಮನಪೂರ್ವಕವಾಗಿ ಅವ್ರನ್ನ ಹುಡುಕ್ರಿ. ಕರ್ತ ನಿಮ್ಮ ಪಕ್ಕದಲ್ಲಿದ್ದು ನಿಮ್ಮನ್ನು ನಡೆಸ್ತಾನೆ. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ, ದೇವ ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ನನ್ನ ದೇವ, ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸ್ರಿ, ಎಲ್ಲರನ್ನ ಬಲಪಡಿಸ್ರಿ, ನಿನ್ನ ಬರೋಣಕ್ಕೆ ಆಯತ್ತಪಡಿಸ್ರಿ, ಸಹಾಯ ಮಾಡ್ರಿ. ಪ್ರಾರ್ಥನೆ ಕೆಳಗೆ ಮಾಡಿದ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ, ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.